ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ನಿನ್ನೆ ಅಷ್ಟೇ ಆಲ್ ಟೈಮ್ ಹೈ ಹತ್ತಿರ ಬಂದಿದ್ದೀವಿ ಮಾರ್ಕೆಟ್ ಅಂತ ಟೈಟ್ಲು ಕೊಟ್ಬಿಟ್ಟು ಹಾಕಿದ್ದೆ. ಬಟ್ ಆ್ಯಕ್ಚುಲ್ ವೀಡಿಯೋ ಯಾರು ನೋಡಿದ್ರಿ, ಆಲ್ ಟೈಮ್ ಹೈ ಅಂತ ಇರಬೇಕಾರೆಲ್ಲ ನಾವು ಹುಷಾರಾಗೇ ಇರಬೇಕು. ಯಾಕೆಂದರೆ ಒಂದು 1 ಇಯರು 1-2 ವರ್ಷ ಇದ್ರ ಮಧ್ಯದಲ್ಲೇ ಒಂದು ಸಲ ಆಲ್ ಟೈಮ್ ಹೈನ ಟೆಸ್ಟ್ ಮಾಡೋಕ್ಕೆ ಬರ್ತಿದೆ ಅಂದರೆ ಶಾರ್ಪ್ ಫಾಲ್ ಕೂಡ ಅಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ, ದೊಡ್ಡ ಮಟ್ಟಿನ ಪ್ರಾಫಿಟ್ ಬುಕ್ಕಿಂಗ್ ಬರುವಂಥ ಸಾಧ್ಯತೆ ಇರುತ್ತೆ ಅಂತ ಅದೆಲ್ಲ ಮಾತಾಡ್ಕೊಂಡು ಹೋಗಿದ್ದು ನಿನ್ನೆ ಒಂದು ಬ್ಲಡ್ ಬಾತ್ ಆಗೋಯ್ತು US ಮಾರ್ಕೆಟಲ್ಲಿ. ಬಿಟ್ಕಾಯ್ನು 7 ತಿಂಗಳಲ್ಲೇ ಕಾಣದಿರೋಷ್ಟು ದೊಡ್ಡ ಪತನನ ಕಂಡಿದೆ. ರೂಪಾಯಿ ಜೀವಮಾನದ ಕನಿಷ್ಠ ಸಾಧನೆ ₹89 59 ಪೈಸೆಗೆ ಏನೋ ಕೊಡಬೇಕು ಇವಾಗ $1 ಆ ಘಟ್ಟನ ತಲುಪಿಬಿಟ್ಟಿದೆ. ಇದ್ರ ಮಧ್ಯದಲ್ಲಿ ಮಾರ್ಕೆಟು ಕೂಡ ಇವತ್ತು ದೊಡ್ಡ ರೀತಿಯಾದಂಥ ಒಂದು ರಿಯಾಕ್ಷನ್ನ ಕೊಡ್ತು. ಬಟ್ 26,000 ಇನ್ನೂ ಉಳಿಸ್ಕೊಂಡಿದ್ದೀವಿ. ಇಷ್ಟೆಲ್ಲ ನ್ಯೂಸ್ಗಳ ಮಧ್ಯೆನೂ ಕೂಡ ನಾವು 26,000 ಉಳಿಸ್ಕೊಂಡಿದ್ದಂಥದ್ದು ಇವತ್ತು ಇನ್ನೂ ನಮ್ಮ ಮಾರ್ಕೆಟು ಒಳ್ಳೆ ರೀತಿಯನ್ನೇ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದೆ, ಏನೋ ಒಂದು ಆಗ್ಬೋದು ಅನ್ನೋದನ್ನು ತೋರಿಸ್ತಾ ಇದೆ ಇಲ್ಲಿ. ಇಲ್ಲಾಂತಂದರೆ ಇವತ್ತು ತುಂಬ ದೊಡ್ಡ ರೀತಿಯಲ್ಲೇ ಕರೆಕ್ಷನ್ ಆಗಬೇಕಾಗಿತ್ತು. ಸೊ ಸೆಕ್ಟರ್ ಸ್ಪೆಸಿಫಿಕ್ ಅಂತ ನೋಡೋದಾದರೆ ಬ್ಯಾಂಕ್ ನಿಫ್ಟಿನಲ್ಲಿ ಆಲ್ ಟೈಮ್ ಹೈಲಿದ್ದಂಥದ್ದು ಪ್ರಾಫಿಟ್ ಬುಕ್ಕಿಂಗ್ ಅವಕಾಶ ಇರೋದೇ ಅಲ್ಲಿ ದೊಡ್ಡ ಒಂದು ಸೆಲ್ಲಿಂಗ್ ಬರ್ತಾ ಹೋಯಿತು. ಮೆಟಲ್ ಸೆಕ್ಟ್ರು ಯುರೋಪು ಈ ಕಡೆಯಿಂದೆಲ್ಲ ಡಿಮ್ಯಾಂಡ್ ಬರುತ್ತೆ ಅಂತ ಒಂದಿಷ್ಟು ಏಜೆನ್ಸಿಗಳು, ದೊಡ್ಡ ಮಾರ್ಗನ್ ಸ್ಟ್ಯಾನ್ಲಿ ಅವರೆಲ್ಲ ಟಾಟಾ ಸ್ಟೀಲು, ಹಿಂಡಾಲ್ಕೋ ಇದಕ್ಕೆಲ್ಲ ದೊಡ್ಡ ಒಂದು ರೇಟಿಂಗ್ನ ಕೊಡ್ತಿರೋಂಥ ಟೈಮ್ನಲ್ಲಿ ಇವತ್ತು ಸೆಲ್ಲಿಂಗ್ ಬರ್ತಾ ಹೋಯಿತು. ಹಿಂಡಾಲ್ಕೋದಲ್ಲಿ 2.76% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ 50 ಟಾಪ್ ಲೂಸರ್ ಕೂಡ ಆಗ್ತಾ ಹೋಯಿತು. ಸೊ ಟಾಪ್ ಗೇನರ್ ಅಂದರೆ ತುಂಬ ಬೆರಳೆಣಿಕೆ ಕಂಪನಿಗಳಿರುವಂಥದ್ದು. ಮಾರುತಿ ಸುಜುಕಿನಲ್ಲಿ 1% ಅಪ್ ಬಂದಿತ್ತು, 1.11, ಅದೇ ಇವತ್ತಿನ ಟಾಪ್ ಗೇನರ್ ಅಂತ ಕಾಣಿಸುತ್ತೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ನೋಡ್ತಾ ಬರೋದಾದರೆ, ಯಾಕೋ ನಿಫ್ಟಿ ನೆಕ್ಸ್ಟ್ 50 ಲೋಡೇ ಆಗಿಲ್ಲ. ಸೊ ಆಲ್ಮೋಸ್ಟ್ ರೆಡ್ ಕಂಪ್ನಿಗಳೇ ಜಾಸ್ತಿ ಇತ್ತು ನಿಫ್ಟಿ 50 ಕಂಪೇರ್ ಮಾಡಿದೆ. ಅಂದರೆ ಬ್ರಾಡರ್ ಮಾರ್ಕೆಟಲ್ಲಿ ಒಂದು ಸೆಲ್ಲಿಂಗ್ ಬರ್ತಾಯಿತ್ತು. HAL ಇತ್ತೀಚೆಗಷ್ಟೇ HAL ಮತ್ತು LNT ಜಂಟಿ ಅವರು ಸಹಭಾಗಿತ್ವದಲ್ಲಿ ಒಂದು ಇಂಡಿಜಿನಸ್ ವೆಹಿಕಲ್ನ ಲಾಂಚ್ ಮಾಡಿದ್ರಲ್ವ. ಸೊ ಅದು ಒಂದು ಹೆಗಳಿಕೆ ಇತ್ತು, ಆದರೆ ಇವತ್ತು ಯಾವುದನ್ನು ಬಿಟ್ಟಿಲ್ಲ, ಎಲ್ಲದರಲ್ಲೂ ಕೂಡ ಸೆಲ್ಲಿಂಗ್ ಬರ್ತಾ ಹೋಗಿದೆ. ಐ ಥಿಂಕ್ ಮ್ಯಾಸ್ಡಾಕಲ್ಲಿ 2.98% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆಯಾ? ಇಲ್ಲ, JSW ಎನರ್ಜಿ ನೋಡಿ, ಮೆಟಲ್ ಸೆಕ್ಟರ್ ಇವತ್ತಿನ ಒಂದು ದೊಡ್ಡದಾಗಿ ಡ್ರ್ಯಾಗ್ ಮಾಡಿರೋಂಥದ್ದು ಅದೇನೆ. JSW ಎನರ್ಜಿ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಟಾಪ್ ಗೈನರ್ ಇವತ್ತು ಯುನೈಟೆಡ್ ಸ್ಪಿರಿಟ್ಸ್ ಅಂತ. ಸೊ 0.77% ಅಪ್ ಬಂದಿರೋದ್ರ ಮೂಲಕ ಅದೇ ಇವತ್ತಿನ ಟಾಪ್ ಗೇನರ್ ಥರ ಕಾಣಿಸ್ತಾ ಇದೆ ನಿಫ್ಟಿ ನೆಕ್ಸ್ಟ್ 50ನಲ್ಲಿ. ಸೊ ಓವರಾಲ್ 200 ಮೊಮೆಂಟಮ್ ಸ್ಟಾಕ್ಸ್, ಮೊಮೆಂಟಮ್ 30 ಅಂತ ನೋಡ್ತಾ ಬರೋದಾದರೆ ಈ ಒಂದು 30 ಸ್ಟಾಕ್ಗಳನ್ನು ಹೇಳ್ತಾ ಇದೆ. ಇದು ಅಪ್ಡೇಟ್ ಆಗಿದೆಯಾ ಇಲ್ಲ ಅಂತ ನೋಡಬೇಕು, ಯಾಕೆಂದರೆ ಇದು ಬರೀ IT ಸ್ಟಾಕ್ನ ತೋರಿಸ್ತಾ ಇದೆ ಅನ್ಸುತ್ತೆ. ನೋಡಿ, ಸುಮಾರು ಇಂಡೆಕ್ಸ್ಗಳಿದೆ ಇಲ್ಲಿ ನಾವು ಲಿಸ್ಟ್ ಮಾಡ್ಕೊಂಡು ನೋಡೋದಕ್ಕೆ, ಬಟ್ ಎಲ್ಲದೂ ಅಪ್ಡೇಟ್ ಆಗಿರೋದಿಲ್ಲ. ಸೊ ಹಾಗಾಗಿ ಯಾವುದು ಅವೈಲೇಬಲ್ ಇದೆಯೋ ಅದು ನೋಡ್ಕೋಬೇಕು. ಸೊ ಓವರಾಲ್ ಇವತ್ತು ನೋಡ್ತಾ ಬರೋದಾದರೆ ಮಾರುತಿ ಸುಜುಕಿನೇ ನಿಫ್ಟಿ 100ಅಲ್ಲಿ ಟಾಪ್ ಗೇನರು, ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂದರೆ JSW ಎನರ್ಜಿ ಅಂತ ಕಾಣಿಸುತ್ತೆ. ಸೊ ಮಾರ್ಕೆಟ್ ಎಲ್ಲಿ ಓಪನ್ ಆಯಿತು, ಏನು ಕತೆ ಅಂತ ನೋಡೋದಾದ್ರೆ ನೋಡಿ, ನಿನ್ನೆ ಈ ಯಾವುದೊಂದು ಟ್ರೆಂಡ್ ಲೈನ್ ಅಂತ ಮಾತಾಡ್ತಾ ಇದ್ವಿ, ಆ ಟ್ರೆಂಡ್ ಲೈನಿಂದ ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಈಗ ಆಲ್ ಟೈಮ್ ಹೈಗೆ ವೆರಿ ಮೈನರ್ ಅಂದರೆ ಒಂದು 30 ಪಾಯಿಂಟ್ ಹೆಚ್ಚು ಕಮ್ಮಿ ನಿನ್ನೆದು ಕೂಡ ಒಂದು ಆಲ್ ಟೈಮ್ ಹೈ ರೀಟೆಸ್ಟ್ ಅಂತಲೇ ಹೇಳ್ತಾ ಹೋಗ್ಬೋದು ನೀವು. ಅಲ್ಲಿ ತನಕ ಆಗಿ ಕೊನೆಗೆ ಅದೇ ಝೋನಲ್ಲಿ 26,000 ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ ಅಂತ ಮಾತಾಡಿದ್ವಿ. ಸೊ ಇವತ್ತು ಅದಕ್ಕಿಂತ ಕೆಳಗಡೆ ವಾಪಸ್ಸು ಬಂದಿದೆ ಮಾರ್ಕೆಟು. ಯಾವ ಟ್ರೆಂಡ್ ಲೈನ್ ಇತ್ತು ಅದಕ್ಕಿಂತ ವಾಪಸ್ ಕೆಳಗಡೆ ಬಂದಿದೆ. ಯಾಕೆ ಇದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಂದರೆ ನೋಡಿ, ಹಿಸ್ಟಾರಿಕಲಿ ನೋಡ್ತಾ ಬರೋದಾದರೆ ಈ ಪಾಯಿಂಟಿಗೆ ಹೋದಾಗೆಲ್ಲ ನಮಗೆ ಇಲ್ಲಿ ಒಂದು ಏನಂತ ಕಾಣಿಸಿದೆ, ಇಲ್ಲಿಂದ ಒಂದು ಕರೆಕ್ಷನ್ ಆಗಿರೋದು ಕಾಣಿಸ್ತಾ ಇದೆ. ಅಂದರೆ ಈ ಟ್ರೆಂಡ್ ಲೈನ್ನ ರೆಸ್ಪೆಕ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿಗೆ ಬಂದಾಗ ಇಲ್ಲಿಂದ ನಮಗೊಂದು ಸೆಲ್ಲಿಂಗ್ ಬಂದಿದೆ, ಇಲ್ಲಿ ಬಂದಿದೆ, ಈ ಜಾಗದಲ್ಲಿ ಬಂದಿದೆ. ಸೊ ಇಲ್ಲೂ ಕೂಡ ಬಂದಿತ್ತು. ಈಗ ವಾಪಸ್ ಟ್ರ್ಯಾಪ ಏನು ಅನ್ನೋದನ್ನು ನೋಡುವಂಥ ಸಿಚುವೇಶನ್ನು. ಸೊ ನೋಡೋಣ, ಪೆನ್ ವರ್ಕ್ ಆಗ್ತಾ ಇಲ್ಲ ಯಾಕೆ ಅಂತ. ಸೊ ಇದಕ್ಕೆ ಸೋಮವಾರ ಉತ್ತರ ಕೊಡ್ತಾ ಹೋಗಬೇಕು. ಬಟ್ ಇವತ್ತು US ಮಾರ್ಕೆಟ್ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್. ಈಗ 26,000 ನಾವು ಉಳಿಸ್ಕೊಂಡಿರೋಂಥದ್ದು ಒಂದು ಪಾಸಿಟಿವ್ ಬೆಳವಣಿಗೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಮಾರ್ಕೆಟ್ ಖಂಡಿತವಾಗ್ಲೂ ಒಂದು ಕಾಶಿಯಸ್ ಸಿಚುವೇಶನ್ಲಂತೂ ಇರೋದು ಕಾಣಿಸ್ತಾ ಇದೆ. ಸೊ 26,000ಕ್ಕಿಂತ ನಾವು ಮುರ್ಕೊಂಡು ವಾಪಸ್ ಕೆಳಗಡೆ ಬರ್ತಾ ಹೋಗ್ತೀವಿ ಅಂದರೆ 25,800 ತಿರ್ಗಾ ಆ ಝೋನು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. 25,800 ಹಿಂದೆನೂ ಕೂಡ ನಾವು ಈ ಝೋನ್ನ ಬಿಟ್ಟು ಮೇಲ್ಗಡೆ ಹೋದಾಗ ಮಾತಾಡಿದ್ವಿ. ಅದೇ ರೀತಿ ಈ ಸಲನೂ ಕೂಡ 25,800 ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೋಡೋಣ ಯಾವ ರೀತಿಯಾಗಿ 25,800 ರಿಯಾಕ್ಟ್ ಮಾಡ್ತಾ ಹೋಗ್ತೀವಿ ಅಂತ. ಸೊ ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಅಂತ ನೋಡ್ತಾ ಬರ್ತಾರೆ. ಬ್ಯಾಂಕ್ ನಿಫ್ಟಿನಲ್ಲಿ ಆಲ್ ಟೈಮ್ ಹೈಯಿಂದ ಒಂದು ಕರೆಕ್ಷನ್ ಬಂದಿದೆ ಇವಾಗ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಆಲ್ರೆಡಿ ಮೇಲ್ಗಡೆ ಇದೆ. ಸೊ ಮೇಲ್ಗಡೆ ಇರೋದ್ರಿಂದ ಏನೂ ತೊಂದರೆ ಇಲ್ಲ ನೋಡಿ, ಈ ಪ್ರೆಷೆಲ್ಲ ಹೇಳ್ಬಿಡ್ತೀನಿ. ಸೊ ಆಲ್ರೆಡಿ ಮೇಲ್ಗಡೆ ಇದೆ 59,800 ಈ ಝೋನ್ ಏನಿದೆಯಲ್ಲ, ಈ ಹೆಚ್ಚು ಕಮ್ಮಿ ಈ ಝೋನು. ಸೊ ಅಲ್ಲಿ ತನಕ ನಮಗೇನು ಪ್ರಾಬ್ಲಮ್ ಇಲ್ಲ. ನೋಡೋಣ ಅಲ್ಲಿ ಬಂದಾಗ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾ ಹೋಗುತ್ತೆ ಅಂತ. ಸೊ ಸದ್ಯಕ್ಕೆ ನಮ್ಮ ಮಾರ್ಕೆಟು ಗ್ಲೋಬಲ್ ಮಾರ್ಕೆಟ್ನ ಡಿಪೆಂಡೆಂಟ್ ಆಗಿದೆ. ಸೊ ಗ್ಲೋಬಲ್ ಮಾರ್ಕೆಟ್ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೋ ಆ ರೀತಿಯಾಗಿ ನಾವು ಕೂಡ ರಿಯಾಕ್ಟ್ ಮಾಡಬೇಕಾಗುತ್ತೆ. ಸೊ ಈಗ US ಮಾರ್ಕೆಟಿಂದು ಇವತ್ತು ಫೆಡ್ ಮಿನಿಟ್ಸ್ ಎಲ್ಲ ಆಯಿತು, ಇನ್ನೇನು ಇಲ್ಲ. ಇವತ್ತು ನ್ಯಾಸ್ಡ್ಯಾಕ್ ಯಾವ ರೀತಿಯಾಗಿ ಕ್ಲೋಸಿಂಗ್ ಮಾಡುತ್ತೆ ಅನ್ನೋದು ನೋಡೋಣ. ಯಾಕಂತಂದರೆ ನೋಡಿ, ಮೊನ್ನೆಯಿಂದಲೂ ಮಾತಾಡ್ತಾ ಇದ್ವಿ, ಇದು ಒಂದು ಇಂಪಾರ್ಟೆಂಟ್ ಝೋನ್ ಆಗಿದೆ. ಇಲ್ಲಿ ಈ ಝೋನ್ನ ಬಿಟ್ಟು ಕೆಳಗಡೆ ಬರಬಾರ್ದು ಅಂತ. ಬಟ್ ನೆನ್ನೆ ಬಂದಿರುವಂಥದ್ದು ಎಂಥದ್ದು, ಹಿಂದೆ ಎಂದು ನೋಡ್ದಲ್ಲೇ ಇರೋಷ್ಟು ದೊಡ್ಡ ಮಟ್ಟಿನ ಕ್ಯಾಂಡ್ಲು. ಬಟ್ ನ್ಯಾಸ್ಡ್ಯಾಕ್ ಬಗ್ಗೆ ಮಾತಾಡ್ತಾನೆ ಬಂದಿದ್ವಿ, ವೀಕ್ಲಿ ಕ್ಯಾಂಡಲ್ ಕೂಡ ಮಾತಾಡಿದ್ವಿ. ತುಂಬ ಒಂದು ಮೇಲ್ಗಡೆ ಹೊರಟೋಗಿದೆ. ಒಂದು ಪ್ರಾಪರ್ ಕರೆಕ್ಷನ್ ಆದರೆ ನಮಗೆ ಈ ಒಂದು ಬಸ್ ಸ್ಟ್ಯಾಂಡ್ ಝೋನ್ ತನಕ ಬಂದರೂ ಕೂಡ ಆಶ್ಚರ್ಯ ಇಲ್ಲ ಅಂತ. ಈಗ 3 ವಾರಗಳಿಂದ ಸತತವಾಗಿ ಒಂದು ಕರೆಕ್ಷನ್ ಬರ್ತಾ ಇದೆ. ಯಾಕೆಂದರೆ ಏನೊಂದಿದೆ ಅದನ್ನು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಸ್ವಲ್ಪ ತಿಳಿ ಆಗಬೇಕು, ತುಂಬ ಒಂದು ಬೆಳೆದು ಬಿಟ್ಟಿದೆ ಅಂತ. NVIDIA
ಅದು ರಿಸಲ್ಟ್ಸ್ ಬಂದಾಗ ಟ್ರ್ಯಾಪ್ ಯಾವ ರೀತಿ ಆಗುತ್ತೆ US ಮಾರ್ಕೆಟಿಗೆ ಅನ್ನೋಕ್ಕೆ. ಮೊನ್ನೆ ಎನ್ವಿ ರಿಸಲ್ಟ್ ಬಂದಾಗ ಇಲ್ಲಿ ಕೆಳಗಡೆ ಹೋಗ್ತಿದ್ದಂಥದ್ದು ವಾಪಸ್ ಚೇತರಿಕೆ ಕಾಣಿಸಿತ್ತು, ಬಟ್ ನೆನ್ನೆ ಏನೂ ಮಾಡೋಕ್ಕಾಗಿಲ್ಲ, ಎಲ್ಲದನ್ನು ಬೀಳ್ಸ್ಕೊಂಡು ಕೆಳಗಡೆ ಹೋಗಿದೆ. ಸೊ ಖಂಡಿತವಾಗ್ಲೂ ಇದಕ್ಕೆ ರಿಯಾಕ್ಟ್ ಮಾಡ್ತಾ ಹೋಗುತ್ತೆ. ಇಂಡಿಯನ್ IT ಕಂಪ್ನಿಗಳು ಹೆಚ್ಚಿಗೆ ರಿಯಾಕ್ಟ್ ಮಾಡದೇ ಇರ್ಬೋದು, ಯಾವ್ಯಾವ್ದು ಎಕ್ಸ್ಪೋಜರ್ ಇದೆಯೋ ಅದು ಜಾಸ್ತಿ ಇರ್ಬೋದು. ನೋಡಿ ಇನ್ಫೋಸಿಸ್ ನಾನು ಒಂದು ಅಬ್ಸರ್ವ್ ಮಾಡ್ತಾ ಬಂದಂಗೆ ಯಾವ್ಯಾವಾಗ ಈ ನ್ಯಾಸ್ಡ್ಯಾಕ್ ಬೀಳ್ತಾ ಇದೆಯೋ ಅವಾಗೆಲ್ಲ ಇನ್ಫೋಸಿಸ್ ರೈಸ್ ಆಗ್ತಾ ಇದೆ. ಸೊ ನ್ಯಾಸ್ಡ್ಯಾಕ್ ಅಲ್ಲಿ ದೊಡ್ಡ ಕರೆಕ್ಷನ್ ಆದರೆ ಇನ್ಫೋಸಿಸ್ ಇನ್ನೂ ರೈಸ್ ಆಗುತ್ತೆ, ಏನು ಕತೆ ಅನ್ನೋದನ್ನ ನೋಡಬೇಕು. ಯಾಕೆಂದರೆ ಎಕ್ಸ್ಪೋಜರ್ ಇಲ್ವಾ ಅವ್ರದ್ದು, ಏನು ಕತೆ, ಯಾಕೆ ತದ್ವಿರುದ್ಧವಾಗಿ ಆಗ್ತಾ ಇದೆ ಅನ್ನೋದು ಒಂದು ಇಂಟ್ರೆಸ್ಟಿಂಗು. ಜೊತೆಗೆ ಬೈಬ್ಯಾಕು ಅದು ಕೂಡ ನಡೀತಾ ಇದೆ ಬಿಡಿ, ಆ ಆಕ್ಟಿವಿಟಿ ಕೂಡ ಇದೆ ಇನ್ಫೋಸಿಸ್ಗೆ. ಅದೇ ರೀತಿಯಾಗಿ ಸೆನ್ಸೆಕ್ಸಲ್ಲೂ ಕೂಡ ಒಂದು 85,000 ಉಳಿಸ್ಕೊಳೋ ಥರದೇ ಕ್ಲೋಸಿಂಗ್ ಬಂದಿದೆ. ಸೊ ನಿಫ್ಟಿ 26,000 ಬಿಟ್ಕೊಟ್ಟಿಲ್ಲ, ಸೆನ್ಸೆಕ್ಸ್ 85,000 ಬಿಟ್ಕೊಟ್ಟಿಲ್ಲ. ತುಂಬ ನೆಗೆಟಿವ್ ಅನ್ನೋ ಥರ ಸಿಚುವೇಶನ್ ನಮಗೆ ಬಂದಿಲ್ಲ. ಆದರೆ ಸೋಮವಾರ ಗ್ಯಾಪ್ ಡೌನ್ ಓಪನಿಂಗ್ ಆದರೂ ಕೂಡ ಆಶ್ಚರ್ಯ ಇಲ್ಲ. ಸೊ ಟ್ರೇಡ್ ಡೀಲ್ದು ನೋಡಿ ರೂಪಿ ಬಿದ್ದೋಗಿರೋದಕ್ಕೂ ಕಾರಣ ನಿಮ್ಗೆ ಹೇಳಿದೆ, 89 ರೂಪಾಯಿ 60 ಪೈಸೆ ತನಕ ಬಂದಿದೆ. ಇದಕ್ಕೆ ಯಾಕೆಂದರೆ ಇಷ್ಟು ದಿನ ಆದ್ರೂ ಕೂಡ ಬರುತ್ತೆ, ಒಳ್ಳೆ ಟ್ರೇಡ್ ಡೀಲ್ ಬರುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳ್ತಾನೆ ಇದ್ದಾರೆ ಹೊರತು ಟ್ರೇಡ್ ಡೀಲು ಆಗಿಲ್ಲ. ಸೊ ಟ್ರೇಡ್ ಡೀಲ್ ಆಗೋ ತನಕ ಸೊ ರೂಪಿ ವೀಕ್ ಆಗೇ ಇರುತ್ತೆ. ಜೊತೆಗೆ ಫೆಡ್ ಕೂಡ ಇವಾಗ ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡೋದು ಆಲ್ಮೋಸ್ಟ್ ಡೌಟ್ ಅಂತ ಅನ್ನೋದ್ರ ಸಿಚುವೇಶನ್ ಬಂದಿರೋದ್ರಿಂದ ಸೊ ರೂಪಿ ಇವತ್ತು ಸಾರ್ವಕಾಲಿಕ ದಾಖಲೆ ಇತಿಹಾಸದಲ್ಲೇ ಹೋಗದಲ್ಲಿರೋಷ್ಟು ಮಟ್ಟಿಗೆ ಹೋಗಿದೆ. ಕ್ರೂಡು ಏನು ಕೂಡ ರೈಸ್ ಆಗಿಲ್ಲ, ಚೇಂಜ್ ಆಗಿಲ್ಲ, ಕ್ರೂಡು ಫಾಲಲ್ಲೇ ಇದೆ. ಸೊ ಕ್ರೂಡ್ ಕೆಳಗಡೆ ಇರೋದ್ರಿಂದ ನ್ಯಾಚುರಲ್ ಗ್ಯಾಸು ಕೂಡ 400 ಲೆವೆಲ್ನ ರಿಟೈನ್ ಮಾಡ್ಕೊಂಡಿದೆ. ಗೋಲ್ಡ್ ಕೂಡ ಇವತ್ತು ಕೆಳಗಡೆ ಬಂದಿತ್ತು ಒಂದು ಪಾಯಿಂಟಲ್ಲಿ, ಆಮೇಲೆ ಅಲ್ಲೂ ಕೂಡ ಡೋಜಿಯಾಗಿ ನಿಂತಿದೆ. ಆದರೆ ಸಿಲ್ವರ್ ಇವತ್ತು ಕೂಡ ಓವರಾಲ್ ಆನ್ ಡೈಲಿ ಬೇಸಿಸ್ ನೋಡಿದ್ರೆ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಸೊ ಕಾಪರ್ ಇನ್ನೂ ಕೂಡ ಆ ಝೋನ್ನ ಬಿಟ್ಕೊಟ್ಟಿಲ್ಲ ನೋಡಿ, 4.9 ಬಿಟ್ಟು ಕೆಳಗಡೆ ಬರೋ ತನಕ ಅಥವಾ 5.2 ಬಿಟ್ಟು ಮೇಲ್ಗಡೆ ಹೋಗೋ ತನಕ ಟ್ರೇಡ್ ಇಲ್ಲ, ಅಲ್ಲಿ ತನಕ ಅದೇ ಝೋನಲ್ಲಿ ನಡೀತಾ ಇರಲಿ ಬಿಡಿ. ಈಗ ರಿಲಯನ್ಸ್ ಅವರು ರಷ್ಯಾದಿಂದ ಏನು ಆಯಿಲ್ ತರಿಸ್ಕೊತಾ ಇದ್ರು ತಮ್ಮ ಇದಕ್ಕೆ ಪ್ಲ್ಯಾಂಟ್ಗಳಿಗೆ, ಅದನ್ನ ನಿಲ್ಲಿಸಿದ್ದಾರೆ ಅಂತ ಬಂದಿದೆ. ಸೊ ಅವ್ರದ್ದು SCCಗಳಿಗೆ ಅಲ್ಲಿ ರಿಫೈನರಿ ಇದೆಯಲ್ಲ ಜಾಮ್ನಗರದಲ್ಲಿ ಗುಜರಾತಲ್ಲಿ, ಸೊ ಅಲ್ಲಿಗೆ ಇವಾಗ US ಸ್ಯಾಂಕ್ಷನ್ ಹಾಕ್ಬೋದು ಅಂತ ಆಗಿದೆಯಲ್ಲ, ಆ ಒಂದು ಕಾರಣದಿಂದಾಗಿ ಅಂತ ನವೆಂಬರ್ 21ನೇ ತಾರೀಕು ಇವತ್ತಿಂದ ನಿಲ್ಲಿಸಿದ್ದಾರೆ. ಯಾಕೆಂದರೆ ಯಾರು ರಷ್ಯಾದಿಂದ ತರಿಸ್ಕೊಂತಾರೋ ನಿಮಗೆಲ್ಲ ಸ್ಯಾಂಕ್ಷನ್ ಆಗ್ತೀವಿ ಹಂಗೆ ಅಂತ ಹೇಳ್ತಾ ಇದ್ರು, ಇಂಪೋರ್ಟ್ ಮಾಡ್ಕೊಳಂಗಿಲ್ಲ ಅಂತ US. ಸೊ ಇವರು ಅದನ್ನ ಫಾಲೋ ಮಾಡಿದ್ದಾರೆ, ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಮಾಡಿಲ್ಲ. ಅದೇ ರೀತಿಯಾಗಿ ಮೆಟಲ್ ಸ್ಟಾಕ್ಸಲ್ಲಿ ನೆಗೆಟಿವಿಟಿ ಬರೋದಕ್ಕೆ ಸುಮಾರು ರೀಸನ್ಗಳು ದಾರಿ ಮಾಡಿಕೊಡ್ತಾ ಇದೆ. ಇಲ್ಲಿ ಒಂದು ಇದೆಲ್ಲ ಬಂದಿತ್ತು, ಏನೋ ತುಂಬ ಇಂಪೋರ್ಟ್ಗಳು ಬರ್ಬೋದು ಬೇರೆ ದೇಶಗಳಿಂದ, ಚೈನಾದಿಂದ ಈ ಥರ ಅಂತ. ಹಾಗಾಗಿ ಇಲ್ಲಿ ಡೊಮೆಸ್ಟಿಕ್ ಪ್ಲೇಯರ್ಸ್ ಯಾರಿದ್ದಾರೆ, JSW ಸ್ಟೀಲ್ ಆಗಿರ್ಬೋದು, ಹಿಂಡಾಲ್ಕೋ ಆಗಿರ್ಬೋದು, ಅವರಿಗೆಲ್ಲ ಕಾಂಪಿಟೇಷನ್ ಬರುತ್ತೆ ಅನ್ನೋದು ಬರ್ತಾ ಇದೆ. ಗೌರ್ಮೆಂಟು ಕೂಡ ಒಂದಿಷ್ಟು ಏನೊಂದು ಕ್ವಾಲಿಟಿ ಕಂಟ್ರೋಲ್ದು ಇತ್ತು, ಮತ್ತೊಂದಿತ್ತು ಅಂದ್ರದ್ದೆಲ್ಲ ಒಂದಿಷ್ಟು ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಈ ಥರ ಎಲ್ಲ ಆಗಿರೋದ್ರಿಂದ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೊಂಡಿರೋದಕ್ಕೆ ಇಂಥ ಕ್ವಾಲಿಟಿದೇ ಇರಬೇಕು ಈ ಥರ ಅಂತೆಲ್ಲ ಇತ್ತು. ಈಗ ಅದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿರೋದ್ರಿಂದ ಅವ್ರು ಏನಿದೆಯೋ ಅದನ್ನು ಕಳಿಸ್ತಾ ಇರ್ಬೋದು ಇನ್ನೂ ಸ್ವಲ್ಪ ದಿನ. ಇದರಿಂದ ಡೊಮೆಸ್ಟಿಕ್ ಪ್ಲೇಯರ್ಸ್ಗಳಿಗೆ ಒಂದಿಷ್ಟು ಹಾನಿ ಆಗ್ಬೋದು ಅನ್ನೋ ಕಾರಣದಿಂದ ಆ ರೀತಿಯಾಗಿದೆ. ಜೊತೆಗೆ ಕೋಟಕ್ ಮಹೀಂದ್ರಾ ಬ್ಯಾಂಕಲ್ಲಿ ಮ್ಯಾನೇಜ್ಮೆಂಟ್ ಬೋರ್ಡು 1:5 ಸ್ಟಾಕ್ ಸ್ಪ್ಲಿಟ್ಟಿಗೆ ಅಪ್ರೂವಲ್ ಕೊಟ್ಟಿದ್ದಾರೆ. ಯಾವಾಗ ರೆಕಾರ್ಡ್ ಡೇಟು ಏನು ಅನ್ನೋದು ಗೊತ್ತಿಲ್ಲ, ಆದರೆ ಇನ್ನು 15 ವರ್ಷದಲ್ಲಿ ಇದು ಫಸ್ಟ್ ರೆಕಾರ್ಡ್ ಡೇಟ್ ಅಂದರೆ ಫಸ್ಟು ಸ್ಪ್ಲಿಟ್ ಆಗ್ತಾ ಇರೋವಂಥದ್ದು. ಸೊ ಯಾವತ್ತು ರೆಕಾರ್ಡ್ ಡೇಟು ಅನ್ನೋದು ಇನ್ನೂ ಬಂದಿಲ್ಲ, ಬಂದಾಗ ನಾನು ಅಪ್ಡೇಟ್ ಮಾಡ್ತೀನಿ. ಅದೇ ರೀತಿಯಾಗಿ $820 ಮಿಲಿಯನ್ ಒಂದು ಏರ್ಕ್ರಾಫ್ಟ್ ಆಕ್ವಿಸಿಷನ್ಗೆ ಇಂಡಿಗೋ ಇವಾಗ ನಿಫ್ಟಿ 50 ಭಾಗ ಆಗಿರುವಂಥ ಕಂಪನಿ ನಿಮ್ಗೆ ಗೊತ್ತಿದೆ, ಅದು ಮಾಡ್ತಾರೆ. ಸುಮಾರು 7,200 ಕೋಟಿ ಅಷ್ಟು ಅವರು ಇನ್ವೆಸ್ಟ್ ಮಾಡ್ತಾರೆ ಅದನ್ನ ಆಕ್ವಿಸಿಷನ್ ಮಾಡ್ಕೊಳೋದಕ್ಕೆ ಅಂತ ಬಂದಿದೆ. ಗ್ರೋದು IPO ಬಂದು ಸುಮಾರು ಸುದ್ದಿ ಮಾಡಿದಂಥ ಕಂಪನಿ, ಅದರದ್ದು ಇವತ್ತು Q2 ನೆಟ್ ಪ್ರಾಫಿಟ್ ಇತ್ತು 12% ಇಯರ್ ಆನ್ ಇಯರ್ ರೈಸ್ ಅಂತ ಬಂದಿದೆ. ಆದರೆ ರೆವೆನ್ಯೂ ಅನ್ನೋದು ಕಮ್ಮಿ ಆಗಿದೆ. ಹಾಗಾದರೆ ಇಯರ್ ಆನ್ ಇಯರು ಇದು ಪ್ರಾಫಿಟ್ ಹೆಂಗೆ ಜಾಸ್ತಿ ಆಯಿತು ಅನ್ನೋದಾದರೆ ನೋಡಿ, ಲಾಸ್ಟ್ ಇಯರು ಟಾಪ್ ಲೀಡರ್ಶಿಪ್ ಇರುತ್ತಲ್ಲ, ಈಗ ಕಂಪನಿಯ CEO ಆಗಿರ್ಬೋದು, CFO ಆಗಿರ್ಬೋದು, CTO ಆಗಿರ್ಬೋದು, ಅವರಿಗೆಲ್ಲ ಒನ್ ಟೈಮ್ ಇನ್ಸೆಂಟಿವ್ ಅಂತಲೇ ಸುಮಾರು 600 ಚಿಲ್ಲರೆ ಕೋಟಿ ಖರ್ಚು ಮಾಡಿದ್ರಂತೆ. ಅಂದರೆ ಒಬ್ಬೊಬ್ಬರಿಗೆ 140 ಕೋಟಿ 130 ಕೋಟಿ ಈ ಥರ ಕೊಟ್ಟಿದ್ರಂತೆ ಟಾಪ್ ಲೀಡರ್ಶಿಪ್ಪಿಗೆ. ಈ ಸಲ ಅದು ಕೊಟ್ಟಿಲ್ವಲ್ಲ, ಹಾಗಾಗಿ ಅದರಿಂದ ಪ್ರಾಫಿಟ್ ಜಾಸ್ತಿ ಅಂತಲೇ ತೋರಿಸ್ತಿದೆ, ಡಿಸ್ಪೈಟ್ ರೆವೆನ್ಯೂ ಕಮ್ಮಿ ಆಗಿದ್ರು ಅಂತ ಬಂದಿದೆ. ನೋಡಿ ಯಾವ ರೀತಿಯೆಲ್ಲ ಆಗ್ತಾ ಇರುತ್ತೆ ಅನ್ನೋದಕ್ಕೆ. ಸೊ ಇದನ್ನು ಹೊರತುಪಡಿಸಿ ಸ್ಪೆಸಿಫಿಕ್ ಆಗಿ ನ್ಯೂಸ್ ಅಂತ ಏನೂ ಕಾಣಿಸ್ತಾ ಇಲ್ಲ. ತೇಜಸ್ ಯುದ್ಧ ವಿಮಾನ ಏನು ದುಬೈನಲ್ಲಿ ಏರ್ ಶೋ ನಡೀತಾ ಇತ್ತು ನೋಡಿ, ಪಾಪ ಅದರಲ್ಲಿ ಒಂದು ಅವಘಡ ಆಗಿ ಈಗ ಅನ್ಫಾರ್ಚುನೇಟ್ಲಿ ಪೈಲಟ್ ಅವರು ಉಳಿದಿಲ್ಲ ಅಂತ ಸುದ್ದಿ ಬರ್ತಾ ಇದೆ. ಸೊ ಮಾರ್ಕೆಟಲ್ಲಿ ಖಂಡಿತವಾಗ್ಲೂ ವೆಯ್ಟ್ ಆ್ಯಂಡ್ ವಾಚ್ ಸಿಚುವೇಶನ್ ಇದೆ. ತುಂಬ ಬೇಗ ಮುಗಿಸ್ಕೊಡ್ತಾ ಇದ್ದೀನಿ ಇವತ್ತು, ಏಕೆಂತಂದರೆ ಮಾತಾಡೋ ವಿಚಾರಗಳು ಏನಿಲ್ಲ. ಆದರೆ ಇವತ್ತು ನಿಫ್ಟಿನಲ್ಲಿ ಸ್ಪೆಸಿಫಿಕ್ ಆಗಿ ಒಂದು ಟ್ರೇಡ್ ಬಗ್ಗೆ ಮಾತಾಡ್ತಾ ಹೋಗಬೇಕು, ಇದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೋಡಿ ಇವತ್ತು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಎಕ್ಸ್ಪೆಕ್ಟೇಷನ್ ಇತ್ತು, ಯಾಕಂದರೆ ನನ್ನ US ಮಾರ್ಕೆಟ್ ಬಿದ್ದಿದ್ದ ಲೆವೆಲ್ ನೋಡಿದ್ರೆ ನಮಗೆ ಇವತ್ತು ದೊಡ್ಡ ಗ್ಯಾಪ್ ಡೌನ್ ಓಪನಿಂಗ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ಗ್ಯಾಪ್ ಡೌನ್ ಓಪನಿಂಗ್ ಆದಾಗ ಈ ಥರ ಬಂದಾಗ ಇಲ್ಲಿ ಒಂದು ನಮಗೆ ಟ್ರೇಡ್ ಆಪರ್ಚುನಿಟಿ ಇತ್ತು. ಸೊ ಆ ಒಂದು ಟ್ರೇಡ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೂ ಸಿಕ್ತು. 26,000 ತನಕ ಹೋಗೋಕ್ಕಿಲ್ಲ ಅಂತಂದ್ರು. ನೆನ್ನೆ ಲೋ ಏನಿತ್ತು ಅಲ್ಲಿ ನೋಡಿ, ಯಾಕೆಂದರೆ ಮಾರ್ಕೆಟ್ ಆಲ್ ಟೈಮ್ ಹೈಯಲ್ಲಿದೆ. ಯಾವಾಗಲೂ ಮಾತಾಡ್ತಾ ಇರ್ತೀವಿ ದಿನದ ಲೋ ಮಾಡಿರೋಂಥದ್ದು, ಹೈ ಮಾಡಿರೋಂಥದ್ದಕ್ಕೆ ಮಾರ್ಕೆಟ್ ಬೆಲೆ ಇರುತ್ತೆ ಅಂತ. ಇವತ್ತು ನೆನ್ನೆ ಏನು ಲೋ ಮಾಡಿತ್ತಲ್ಲ ಮಾರ್ಕೆಟು, ಅದನ್ನ ನೋಡಿ ಇವತ್ತು 2 ಸಲ ಟೆಸ್ಟ್ ಮಾಡಿ ಅಲ್ಲಿಗೆ ಬಂದು ನಿಂತಿದೆ. ಅಂದರೆ ಇದನ್ನು ಬ್ರೇಕ್ ಆಯಿತು ಅಂತಂದರೆ ನಾವು 25,800 ಕಡೆ ಹೋಗ್ತೀವಿ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ ಮಾರ್ಕೆಟು. ಸೊ ಇಲ್ಲಿಂದ ವಾಪಸ್ ಶಾರ್ಟ್ ಕವರಿಂಗ್ ಬರ್ತಾಯಿತ್ತು. ನಾನು ಇಲ್ಲಿ ಈ ಪಾಯಿಂಟಲ್ಲಿ ಐ ಥಿಂಕ್ 11:30 ಆ ಟೈಮಲ್ಲಿ ಇವತ್ತು ನೋಡಿ ವಾಪಸ್ ಈ ಟ್ರೆಂಡ್ ಲೈನ್ ರೆಸ್ಪೆಕ್ಟ್ ಮಾಡಿ ಮತ್ತೆ ರೆಡ್ ಬರ್ತಾ ಇದೆ. ಇವತ್ತು ಇನ್ನೂ 26,000 ಕೂಡ ಟೆಸ್ಟ್ ಮಾಡಿಸ್ಬೋದು ಅಂತ ನಾನು ನಿಮ್ಗೆ ಹೇಳಿದ್ದೆ.
ಆದರೆ ವಾಪಸ್ ಮೇಲ್ಗಡೆ ಹೋದಾಗ ಇವತ್ತೇನು ಎಫ್ ಐಗಳು ಮೂಡ್ ಚೇಂಜ್ ಮಾಡ್ಕೊಂಡ್ರ ಅಂತಲೂ ಕೂಡ ನಾವು ಮಾತಾಡ್ಕೊಂಡ್ವಿ. ಬಟ್ ಎಫ್ ಐಗಳು ಅವಾಗಿನ್ನೂ ಎಂಟ್ರಿನೇ ಆಗಿರಲ್ಲ, ಇದು ಫುಲ್ ಡಿ ಐಗಳ ಗೇಮೇ, ಡಿ ಐ ರಿಟೇಲ್ಗಳ ಗೇಮೇ ಇದು, ಆಯಿತಾ. ಸೊ ರಿಟೇಲ್ಗಳು ಫುಲ್ ಸೆಲ್ ಮಾಡಿರ್ಬೋದು, ಡಿ ಐಗಳು ಅಲ್ಲಿ ಬೈ ಕೂಡ ಮಾಡಿರ್ಬೋದು. ಎಫ್ ಐ ಡಿ ಐ ಡೇಟಾ ಬಂದಾಗ ಕಮೆಂಟ್ ಮಾಡಿ. ಸೊ ಅದೇ ರೀತಿಯಾಗಿ ನೋಡಿ, ಎಫ್ ಐಗಳು ಬರೋದೇ 1 ಗಂಟೆ ಆದಮೇಲೆ, 1 ಗಂಟೆ ಬಂದಮೇಲೆ ಎಫ್ ಐಗಳು ಕೂಡ ಇವತ್ತು ಸೆಲ್ಲಿಂಗ್ ಮಾಡೋ ಥರನೇ ಕಾಣಿಸ್ತಾ ಇದೆ. ನಿನ್ನೆ ಎಫ್ ಐ ಡಿ ಐಗಳು ಇಬ್ಬರು ಬೈ ಮಾಡಿದ್ರು ಅಂತ ಮೂರ್ತಿ ಸರ್ ಕಮೆಂಟ್ ಮಾಡಿದರು. ಇವತ್ತು ನನ್ನ ಪ್ರಕಾರ ಡಿ ಐಗಳು ಬೈ ಮಾಡಿರ್ಬೋದು, ಎಫ್ ಐಗಳು ಸೆಲ್ಲೇ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ, ನೋಡೋಣಂತೆ. ಬಟ್ ಒಟ್ಟಿನಲ್ಲಿ ಈ ಟ್ರೇಡು ಇಲ್ಲಿ ರಿಪೀಟ್ ಆಯ್ತಲ್ಲ, ಇಲ್ಲಿ 3 ಥರ ಈ ಥರ ಕ್ಯಾಂಡಲ್ ಬರ್ತಾ ಹೋಯ್ತಲ್ಲ, ಆವಾಗ ಇಲ್ಲಿ ವಾಪಸ್ ನಾವು ಇದನ್ನ ಒಂದು ಟ್ರೇಡ್ನ ಕ್ಯಾಪ್ಚರ್ ಮಾಡ್ಬೋದು ಅಂತ. 25,150 ಸ್ಟಾಪ್ ಲಾಸ್ ಅಂತ ಹೇಳಿದ್ದೆ. ಸೊ ಇದು 150, 160 ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ಟ್ರೇಡ್ ಮಾಡಿದರೆ ಇಲ್ಲಿ ತಿರ್ಗಾ ಒಂದು ಟ್ರೇಡ್ ನಿಮಗೆ ಸಿಕ್ಕಿರ್ತಿತ್ತು. ಅಂದರೆ ಸೇಮ್ ಈ ಟ್ರೇಡಲ್ಲೇ ಈ ಟ್ರೇಡು ಸಿಕ್ಕಿರ್ತಿತ್ತು. ಬಟ್ ಕೆಲವರು ಇವತ್ತು ಇಲ್ಲಿ ಸಪೋರ್ಟ್ ಅಂತ ನೋಡ್ಕೊಂಡು ಮೇಲ್ಗಡೆನೂ ಟ್ರೇಡ್ ಮಾಡಿರ್ಬೋದಿತ್ತು. ಬಟ್ ಇವತ್ತು ಜಾಸ್ತಿ ಫೇವರಬಿಲಿಟಿ ಒಂದು ನೆಗೆಟಿವ್ ಟ್ರೇಡ್ ಮಾಡಲಿಕ್ಕಿತ್ತು. ಯಾಕೆಂದರೆ ತುಂಬ ದೊಡ್ಡ ಗ್ಯಾಪ್ ಡೌನ್ ಅಂತ ಆಗಲಿಲ್ಲ. ತುಂಬ ದೊಡ್ಡ ಗ್ಯಾಪ್ ಡೌನ್ ಆಗ್ತದೆ ಅಂದರೆ ಏನಾಗುತ್ತೆ, ನಮಗೆ ಅಲ್ಲೇ ಟ್ರೇಡ್ ಹೊಟ್ಟೋಗ್ಬಿಡುತ್ತೆ. ಬಟ್ ಇವತ್ತು ಸಣ್ಣ ಗ್ಯಾಪ್ ಡೌನ್ ಆಯಿತು, ಅಲ್ಲಿ ಫಾಲೋ ಅಪ್ ಬಂತು. ಸೊ ಆ ಥರ ಟ್ರೇಡ್ಗಳು ಕ್ಯಾಪ್ಚರ್ ಮಾಡಲಿಕ್ಕೆ ಈಸಿ ಇರುತ್ತೆ. ಸೊ ರೆಸಿಸ್ಟೆನ್ಸ್ಗಳನ್ನು ಪದೇ ಹಿಟ್ ಮಾಡ್ತಾ ಇದೆ, ಅದನ್ನು ಬಿಟ್ಟು ಮೇಲ್ಗಡೆ ಹೋಗ್ತಿಲ್ಲ ಅಂತಂದಾಗ ಓಕೆ ಇಲ್ಲಿ ರೆಸಿಸ್ಟೆನ್ಸ್ ಇದೆ ಅನ್ನೋದು ಪ್ರೂವ್ ಆಗ್ತಾ ಹೋಗ್ತದೆ. ಸೊ ಸೇಮ್ ಥಿಯರಿ ಇವಾಗ. ಸೊ 3 ಸಲ ಈಗ ಅಟೆಂಪ್ಟ್ ಮಾಡಿಬಿಟ್ಟು ಬಂದಿದೆ. ನಿನ್ನೆ ಲೋನ 52 ಸಲ ಅಟೆಂಡ್ ಮಾಡಿದೆ. ಸೊ ಇದಕ್ಕಿಂತ ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ ನಮಗೆ ಇವಾಗ 26,000 ಬ್ರೇಕ್ ಆಗ್ತಾ ಹೋಗುತ್ತೆ. 26,000 ಬ್ರೇಕ್ ಆಯಿತು ಅಂತಂದರೆ ತಿರ್ಗಾ ನಾವು 25,760, 25,800 ಆ ಝೋನಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ಬಟ್ ಗ್ಯಾಪ್ ಡೌನಲ್ಲೇ ತುಂಬ ಒಂದು ದೊಡ್ಡ ಓಪನಿಂಗ್ ಆಗೋಯಿತು. 25,800 ಹತ್ರನೇ ಓಪನ್ ಆಗೋಯಿತು ಬೈ ಎನಿ ಚಾನ್ಸ್. 150-200 ಪಾಯಿಂಟ್ಗಳ ಫಾಲ್ ಆಯಿತು ಅಂತಂದರೆ ಇಮಿಡಿಯೇಟ್ ನಮಗೆ ಪಿ ಕಡೆ ಹೋಗುವಂಥ ಸಾಧ್ಯತೆ ಇರೋದಿಲ್ಲ ಯಾವತ್ತು ಸೋಮವಾರ ದಿವಸ. ಸೊ ಸದ್ಯಕ್ಕೆ ನೆಕ್ಸ್ಟ್ ಸಪೋರ್ಟು, ಇಮಿಡಿಯೇಟ್ ಸಪೋರ್ಟ್ ಅಂದರೆ 26,000 ರೌಂಡ್ ಲೆವೆಲ್ ಸಪೋರ್ಟು. ಅದನ್ನು ಬಿಟ್ಟರೆ 25,800 ಸಪೋರ್ಟ್ ಇದೆ. ಸೋಮವಾರ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಯಾವ ರೀತಿ ಟ್ರೇಡ್ ತಗೋಬೇಕು ಅನ್ನೋದು ನಿರ್ಧಾರ ಆಗ್ತಾ ಹೋಗುತ್ತೆ. ಡೈರೆಕ್ಟಾಗಿ 150-200 ಪಾಯಿಂಟ್ಗಳು ಗ್ಯಾಪ್ ಡೌನ್ ಓಪನಿಂಗ್ ಆದಾಗ ನಾವು ಮತ್ತೆ ಪಿ ತೊಗೊತೀವಿ ಅಂದರೆ ಒಂದು ಸಣ್ಣ ಶಾರ್ಟ್ ಕವರಿಂಗ್ ಬಂದರೂ ಕೂಡ ನಿಮಗೆ ಅಲ್ಲಿ ತುಂಬ ಒಂದು ದೊಡ್ಡ ಲಾಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಮಂಗಳವಾರ ನಿಫ್ಟಿ ಎಕ್ಸ್ಪೈರಿ ಇದೆ. ಸೊ ತೀಟಾ ಡಿಕೆಗಳು ಇದು ಎಲ್ಲ ಆಗಿರುತ್ತೆ. ಬಟ್ ಈ ಸಲ ಐ ವಿ ಕೂಡ ಸ್ಪೈಕ್ ಆಗಿರ್ಬೋದು. ಯಾಕೆಂದರೆ ಇಂಡಿಯಾ ವಿಕ್ಸು ಕೂಡ ಇವಾಗ ಏನಾಗಿದೆ, ಇಂಡಿಯಾ ವಿಕ್ಸು ತುಂಬ ಜಾಸ್ತಿ ಆಗಿರಬೇಕು ಇವತ್ತು. ಸೊ ನೋಡಿ, ಇಂಡಿಯಾ ವಿಕ್ಸು ಆಲ್ಮೋಸ್ಟ್ 13% ಜಾಸ್ತಿಯಾಗಿ 13.63ಗೆ ಹೊರಟೋಗಿದೆ ಇಂಡಿಯಾ ವಿಕ್ಸು. ಮಾತಾಡ್ತಾ ಬರ್ತಾ ಇದ್ವಿ ನೋಡಿ, ಕ್ಲಿಯರ್ ಕಟ್ ಇಂಡಿಕೇಶನು, ಮಾರ್ಕೆಟು ಚಾರ್ಟ್ಸ್ ಮಾತಾಡುತ್ತೆ, ಕ್ಯಾಂಡಲ್ಗಳು ಹೇಳುತ್ತೆ ಅಂತ ನಾವು ಮಾತಾಡ್ತಾ ಬಂದ್ವಿ ನೋಡಿ. ಇಷ್ಟು ದಿನ ಆಲ್ ಟೈಮ್ ಹೈಯಲ್ಲಿದೆ, ಮಾರ್ಕೆಟು ಚೆನ್ನಾಗಿದೆ, ಫೇವರಬಲ್ ಸಿಚುಯೇಷನ್ ಅಂತಂದ್ರೂ ಕೂಡ ದಿನ ಒಂದು ಹೊಸ ಲೋನ ಮಾಡ್ತಾ ಇತ್ತು, ತಿರ್ಗಾ ಮೇಲ್ಗಡೆ ಹೋಗ್ತಾ ಇತ್ತು. ಇಂಡಿಯಾ ವಿಕ್ಸ್ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಇದೆ. ವಿಕ್ಸು ಕೆಳಗಡೆ ಹೋದಷ್ಟು ಮಾರ್ಕೆಟ್ ಮೇಲ್ಗಡೆ ಹೋಗುವಂಥ ಫೇವರಬಲ್ ಜಾಸ್ತಿ. ಒಂದು ಫಿಯರ್ ಇಂಡೆಕ್ಸ್, ವಾಲಟಿಲಿಟಿ ಇಂಡೆಕ್ಸ್ ಅಂತ ಕರಿತೀವಿ. ಯಾವಾಗ ವಾಲಟಿಲಿಟಿ ಜಾಸ್ತಿ ಆಗುತ್ತೋ ಆಗ ಮಾರ್ಕೆಟಲ್ಲಿ ಭಯ ಬರುತ್ತೆ. ಭಯ ಬಂದರೆ ಏನಾಗುತ್ತೆ, ಕೆಳಗಡೆ ಹೋಗೋ ಸಾಧ್ಯತೆನೇ ಜಾಸ್ತಿ ಇರುತ್ತೆ. ಅಂದರೆ ಯಾವ ಕಡೆ ಹೋಗಬೇಕು ಅಂತ ಅನ್ಕೊತಿದೆಯೋ ಮಾರ್ಕೆಟು, ಆ ಕಡೆಗೆ ಆರಾಮಾಗಿ ಹೋಗೋಕ್ಕೆ ಒಂದು ಇಂಡಿಕೇಶನ್ನ ಕೊಟ್ಟಂಗೆ ಆಗುತ್ತೆ ಇಂಡಿಯಾ ವಿಕ್ಸ್ ಮೇಲ್ಗಡೆ ಹೋಯಿತು ಅಂದರೆ. ಸೊ ಇವತ್ತು ಇಷ್ಟು ದೊಡ್ಡ ಶಾರ್ಪ್ ಪ್ರೈಸ್ ಬಂದಿರುವಂಥದ್ದು ಖಂಡಿತವಾಗ್ಲೂ ವಾಲಟಿಲಿಟಿ ಇದೆ, ಗ್ಲೋಬಲ್ ಮಾರ್ಕೆಟ್ನಿಂದ ಆ ಸೆಂಟಿಮೆಂಟ್ ಬರ್ತಾ ಇದೆ ಅಂತ. ಅದಕ್ಕೆ ತಕ್ಕಂಗೆ ನಮಗೆ ಇವಾಗ ಟ್ರೇಡ್ ಡೀಲುಗಳಿಗೆ ಸರಿ ಆಗ್ತಾ ಇಲ್ಲ. ರುಪಿ ಸಾರ್ವಕಾಲಿಕ ದಾಖಲೆಗೆ ಹೋಗಿದೆ, ಅಂದರೆ ಫುಲ್ಲು ಕುಸಿತ ಕಂಡಿದೆ. ಸೊ ಇದೆಲ್ಲದ್ರ ಮಧ್ಯದಲ್ಲಿ ಬಿಟ್ಕಾಯಿನು ಕೂಡ ಕ್ರ್ಯಾಶು, 7 ತಿಂಗಳಲ್ಲಿ ಕಾಣ್ದಿಲ್ಲ ಇರುವಂಥ ಕ್ರ್ಯಾಶು. ಅದರ ಜೊತೆಗೆ ನ್ಯಾಸ್ಡ್ಯಾಕಲ್ಲೂ ಕೂಡ ದೊಡ್ಡ ಮಾರುಕಟ್ಟೆ ಕ್ಯಾಂಡ್ಲು. ಇಷ್ಟೆಲ್ಲದ್ರ ಮಧ್ಯೆ ನಮ್ಮ ಇಂಡಿಯನ್ ಮಾರ್ಕೆಟ್ ಇದೆ. ನೋಡೋಣ ಇದೆಲ್ಲದನ್ನು ಎಷ್ಟು ಸಹಿಸ್ಕೊಳಕ್ಕಾಗುತ್ತೆ, ಏನು ಕತೆ ಅಂತ. ಯಾಕೆಂದರೆ ಎಫ್ ಐಗಳು ಏನಾದ್ರು ತಿರ್ಗಾ ಬೈಯಿಂಗ್ ಸೆಂಟಿಮೆಂಟ್ ತೋರಿಸಿದ್ರ ಅಂತಲೂ ನಾವು ಮಾತಾಡಿದ್ವಿ. ಲಾಸ್ಟ್ 1 ಇಯರಲ್ಲಿ ಅಂತ ನೀವು ನೋಡ್ತಾ ಬರ್ತಾ ಇದ್ರೆ ನಿಫ್ಟಿನಲ್ಲಿ ಏನು ಕೂಡ ಬದಲಾವಣೆ ಆಗಿಲ್ಲ. ಆಲ್ಮೋಸ್ಟ್ ತುಂಬ ಒಂದು ಸೈಡ್ ವೇಸ್ ಆಗಿ ಒಂದು ಫ್ಲ್ಯಾಟ್ ರಿಟರ್ನ ಕೊಟ್ಟಿರುವಂಥ ವರ್ಷ 2025. ಬಟ್ ನೀವು ಒಂದು 5 ಇಯರ್ ಟೈಮ್ ಫ್ರೇಮ್ ಅಂತ ನೋಡೋದಾದರೆ ಯುರೋಪ್ಗಿಂತ, ಜಪಾನ್ಗಿಂತ, ಚೈನಾಗಿಂತ, US ಒಂದು ಬಿಟ್ಟರೆ ಎಲ್ಲದಕ್ಕಿಂತಲೂ ಜಾಸ್ತಿ ರಿಟರ್ನ್ಸು ನಮ್ಮ ದೇಶನೇ ಕೊಟ್ಟಿರುವಂಥದ್ದು ಲಾಸ್ಟ್ 5 ಇಯರ್ ಟೈಮ್ ಫ್ರೇಮಲ್ಲಿ ಅಂತ ನೋಡೋದಾದರೆ. ಅಂದರೆ ನೀವು 12 ಮಂತ್ ಅಂತ ಇಟ್ಕೊಂಡ್ಬಿಟ್ಟು ಲಾಸ್ಟ್ 5 ಇಯರ್ಸ್ ರಿಟರ್ನ್ಸ್ ನೋಡಿ. ಅಂದರೆ 2020ರಿಂದ ಕೋವಿಡ್ ಬಂದಾಗಿಂದ ಇಲ್ಲಿ ತನಕ ಅಂತ ನೀವು ನೋಡ್ತಾ ಬರೋದಾದರೆ 21, 22, 23, 24, 25 US ಮಾರ್ಕೆಟ್ ಬಿಟ್ಟರೆ ನೆಕ್ಸ್ಟು ಹೈಯೆಸ್ಟ್ ರಿಟರ್ನ್ ಕೊಟ್ಟಿರೋದು ದೊಡ್ಡ ದೊಡ್ಡ ದೇಶಗಳಲ್ಲಿ ನಾವೇನೆ, ಆಯಿತಾ. ಸೊ ಹಾಗಾಗಿ 5 ಇಯರ್ ಪೀರಿಯಡಲ್ಲಿ ಒಂದು ಚೆನ್ನಾಗೇ ಇದೆ. ಬಟ್ ಲಾಸ್ಟ್ 12 ಮಂತ್ಸಿಂದ ನೀವು ನೋಡ್ತಾ ಬರೋದಾದ್ರೆ, ಅಂದರೆ 1 ಇಯರ್ ಅಂತ ನೋಡ್ತಾ ಇದ್ದಾರೆ 2016ರಿಂದ ನಾವು ಇಯರ್ ಆನ್ ಇಯರ್ ಬೇಸಿಸಲ್ಲಿ ನೆಗೆಟಿವ್ ಆಗಿ ಕ್ಲೋಸೇ ಆಗಿಲ್ಲ. ಕೋವಿಡ್ ವರ್ಷದಲ್ಲಿ ದೊಡ್ಡ ಫಾಲ್ ಆದರೂ ಕೂಡ ಅಷ್ಟು ಅದೇ ವರ್ಷದಲ್ಲಿ ರಿಕವರ್ ಆಗೋಯಿತು. ವರ್ಷ ಮುಗಿಯೋಷ್ಟೊತ್ತಿಗೆ ಏನಾಯಿತು, ನಾವು ವರ್ಷ ಮುಗಿಯೋಷ್ಟೊತ್ತಿಗೆ ದೊಡ್ಡ ಮಟ್ಟಿನಲ್ಲಿ ನಾವು ಅದನ್ನ ಕ್ಲೋಸ್ ಮಾಡ್ಕೊಂಡೇ ಹೋಗಿದ್ದೀವಿ ಅಲ್ವಾ. ಸೊ ಈ ರೀತಿಯಾಗಿ ಕ್ಲೋಸಿಂಗ್ ಆಗಿದೆ. ಸೊ ಹಾಗಾಗಿ ಕರೆಕ್ಷನ್ ಅನ್ನೋದು ವೆಲ್ಕಮ್, ಯಾವಾಗ ಬೇಕಾದರೂ ಬರ್ಬೋದು ಮಾರ್ಕೆಟಲ್ಲಿ. ಕರೆಕ್ಷನ್ ಬಂದಾಗೆಲ್ಲ ಅದು ಒಂದು ಒಳ್ಳೆ ಆಪರ್ಚುನಿಟಿ. ಅದು ಕ್ರ್ಯಾಶ್ ಆಗೋದ್ರ ಮೂಲಕ, ಏನು ಬಬಲ್ ಅಂತ ಹೇಳ್ತಾ ಇದ್ದಾರೆ, ಇದ್ರ ಮೂಲಕ ಆಗುತ್ತೋ ಅಥವಾ ಬೇರೆ ರೀಸನಿಂದ ಬರುತ್ತೋ ಗೊತ್ತಿಲ್ಲ. ಬಟ್ ನೋಡಿ, ಒಂದು ನ್ಯಾರೋ ರೇಂಜ್ ಅಂತೂ ಆಗ್ತಾ ಇರೋಂಥದ್ದು ಕಾಣಿಸ್ತಾ ಇದೆ. ನೋಡೋಣಂತೆ ಅದು ಎಲ್ಲಿ ತನಕ ಹೋಗುತ್ತೆ ಅಂತ. ಈ ಬೇಕಾದ್ರೆ ಡ್ರಾಯಿಂಗ್ ತೆಗೆದ್ರೆ ಇಲ್ಲಿ ಕ್ಲೀನಾಗಿ ಕಾಣುತ್ತೆ ನೋಡಿ. ಇಲ್ಲಿ ಒಂದು 2007ರಿಂದ 8, 9, 10, 11, 12, 13 2007ರಿಂದ 2013 ತನಕ ಯಾರ್ಯಾರು ಇನ್ವೆಸ್ಟ್ ಮಾಡಿದ್ರು ಅವರಿಗೆ ಹೊಸ ಹೈ ಅನ್ನೋದು ನೋಡೋಕ್ಕೆ ಸಿಕ್ಕಿಲ್ಲ.
ಕಾಣಿಸ್ತಾ ಇದೆ ಇಲ್ಲಿ. ಸೊ ಈ ಥರ 6 ವರ್ಷ ನೀವು ಪೇಷನ್ಸ್ ಬೇಕಾಗಿತ್ತು. ಬಟ್ ಈಗ ಕೋವಿಡಿಂದ ಬಂದವ್ರಿಗೆ ಬಿಡಿ, ಏನು ಒಂದು ತಿಂಗಳಲ್ಲಿ ನನಗೆ ರಿಟರ್ನ್ ಬರಬೇಕು, ಎಲ್ಲಿ ಇನ್ವೆಸ್ಟ್ ಮಾಡೋದು ಅನ್ನೋ ಥರ ಮೈಂಡ್ ಸೆಟ್ ಇರುತ್ತೆ ಸುಮಾರು ಜನಕ್ಕೆ. ಅಷ್ಟು ಒಂದು ಕ್ರೇಜ್, ಯಾಕೆಂತಂದರೆ ಹಂಗೆ ಹೋಗಿದೆ ಮಾರ್ಕೆಟ್. ಬಟ್ ಹಿಂದೆ ಸ್ವಲ್ಪ ನೋಡ್ಕೊಂಬನ್ನಿ, ಇಲ್ಲಿ ನೋಡಿ, ಇಲ್ಲಿ 2094ನೇ ಇಸ್ವಿ, 94, 95, 96, 97, 98, 99, 2001, 2002 ತನಕ, 94ರಿಂದ 2002 ತನಕ ಆಲ್ಮೋಸ್ಟ್ 8 ವರ್ಷ ಪೀರಿಯಡು ಏನೂ ಕೊಟ್ಟಿಲ್ಲ, ಫ್ಲ್ಯಾಟ್ ರಿಟರ್ನ್ಸ್. ಆಯಿತಾ? ಅದು ಆ 8 ವರ್ಷ ನಿಂತಿದ್ದಕ್ಕೆ, ಈ ಬಸ್ ಸ್ಟ್ಯಾಂಡ್ ಮಾಡಿದ್ದಕ್ಕೆ, ಆಮೇಲೆ ನೋಡಿ 4, 5, 6 ವರ್ಷ, 1, 2, 3, 4, 5, 6 ವರ್ಷ ಯಾವ ರೀತಿ ರಿಟರ್ನ್ ಕೊಟ್ಟಿದೆ. ಆಮೇಲೆ ಮತ್ತೆ ಏನು ಮಾಡಿದೆ, ಮತ್ತೆ 6 ವರ್ಷ ನಿಂತ್ಕೊಂಡಿದೆ. ಅದಾದಮೇಲಿಂದ ಕೆಳಗಡೆ ನಿಂತಿರೋಂಥದ್ದು ನೋಡೇ ಇಲ್ಲ ಮಾರ್ಕೆಟ್, ಇಂಡಿಯನ್ ಮಾರ್ಕೆಟ್. ಈಗ ಕೆಳಗಡೆ ಬರುತ್ತಾ, ಕರೆಕ್ಷನ್ ನೋಡುತ್ತಾ, ನಿಲ್ಲುತ್ತಾ, ಹೂನೋಸ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸೊ ನೋಡೋಣಂತೆ. ಯಾಕಂದರೆ ನೋಡಿ, ಒಂದು ನಿಂತ್ಬಿಟ್ಟು ಒಂದು ದೊಡ್ಡ ರ್ಯಾಲಿ ಆದಾಗ ಯಾವುದಾದ್ರು 1 ಇಯರ್ ಆದ್ರೂ ಫುಲ್ ರೆಡ್ಡಲ್ಲಿ ಕ್ಲೋಸಿಂಗ್ ಆಗಿರುವಂಥದ್ದು ಇತಿಹಾಸ ಇದೆ. 2008 ಆದಾಗ ನೋಡಿದ್ರು ನಾವು, ಹೌಸಿಂಗ್ ಬಬಲ್ ಇದೆಲ್ಲ ಆದಾಗ. ಸೊ ಅದೇ ರೀತಿಯಾಗಿ 2000 ಕೂಡ ನೀವು 2000 ನೋಡೋದಾದ್ರೆ ನೋಡಿ, 2 ವರ್ಷ ರೆಡ್ಡಲ್ಲಿ ಕ್ಲೋಸಿಂಗ್ ಆಗಿದೆ. 2000 ದೊಡ್ಡ ಮಾರ್ಕೆಟ್ ಇವೆಂಟ್ ಅಂತ ನೋಡ್ತೀವಿ, 2008 ದೊಡ್ಡ ಮಾರ್ಕೆಟ್ ಇವೆಂಟ್ ಅಂತ ನೋಡ್ತೀವಿ, 2020 ಕೂಡ ದೊಡ್ಡ ಮಾರ್ಕೆಟ್ ಇವೆಂಟೇ. ಆದರೆ ಅದನ್ನ ಆ ಕ್ಯಾಟಗರಿಯಲ್ಲಿ ಇಡೋಕ್ಕಾಗೋದಿಲ್ಲ, ಯಾಕೆಂದರೆ ಅದೇ ವರ್ಷನೇ ಅಷ್ಟು ರಿಕವರಿ ಆಗಿ ಹೋಗ್ಬಿಡ್ತು. ಅಂದರೆ ಜನ ಕಲ್ತ್ಕೊಂಡ್ಬಿಟ್ರು ಯಾವ ರೀತಿಯಾಗಿ ಡಿಜಿಟಲ್ ಆಗಿ ಯೂಸ್ ಮಾಡೋದು ಅಂತ. ಇನ್ನೂ ದೊಡ್ಡ ರೆವೆನ್ಯೂ ಬರೋಕ್ಕಾಯಿತು, ಬಿಸ್ನೆಸ್ ಬರೋಕ್ಕಾಯಿತು. ಆ ಥರದ್ದು ಮತ್ತೆ ಒಂದು ವರ್ಷ ಇಡೀ ರೆಡ್ಡಲ್ಲೇ ಕ್ಲೋಸಿಂಗ್ ಆಗಿರುವಂಥದ್ದು ಇದುವರೆಗೂ ಆಗಿಲ್ಲ. ಆದರೆ ಇನ್ವೆಸ್ಟ್ ಮಾಡೋಕ್ಕೆ ಒಳ್ಳೆಯ ಅವಕಾಶ ಇವಾಗಲೇ ಆದರೆ ಒಳ್ಳೆಯದು. ಯಾಕೆ ನಾವೆಲ್ಲ ಈಗ ಇನ್ವೆಸ್ಟ್ಮೆಂಟ್ ಶುರು ಮಾಡ್ತಾ ಇದ್ದೀವಿ ಅಂತ ಅನ್ಕೋಣ, 2 ವರ್ಷ, 3 ವರ್ಷ, 4 ವರ್ಷದಿಂದ ಇನ್ವೆಸ್ಟ್ಮೆಂಟ್ ಶುರು ಮಾಡ್ತಾ ಇದ್ದೀವಿ ಅಂದರೆ, ಇವಾಗ ನಿಮಗೊಂದು ಕರೆಕ್ಷನ್ ಸಿಕ್ತು ಅಂತಂದರೆ ಇನ್ವೆಸ್ಟ್ ಮಾಡೋಕ್ಕೆ ದೊಡ್ಡ ಅವಕಾಶ. ಯಾಕೆಂದರೆ ಮಾರ್ಕೆಟ್ ಈಗ ನಿಂತರೆ, ಇನ್ನೊಂದು 3-4 ವರ್ಷ ನಿಂತರೆ, ಮುಂಬರೋ ಒಂದು 5-6 ವರ್ಷಗಳಲ್ಲಿ ಏನಾಗುತ್ತೆ, ಒಂದು ದೊಡ್ಡ ಮಟ್ಟಿನಲ್ಲಿ ಸ್ಪೈಕ್ ಆಗುತ್ತೆ ಅಂತ. ಈಗಲೇ ಫುಲ್ ಸ್ಪೈಕ್ ಆಗೋಯ್ತು ಅಂದರೆ ಇನ್ನೇನಾಗ್ಬೋದು, ಇನ್ನು ಮುಂದಿನ ವರ್ಷನೂ ಮೇಲೆ ಹೋಯ್ತು, ಅದ್ರ ಮುಂದಿನ ವರ್ಷ ಮೇಲೆ ಹೋಯ್ತು ಅಂದರೆ ಎಲ್ಲೋ ಒಂದು 4-5 ವರ್ಷ ಪೀರಿಯಡ್ ಇದೆ, ಆವಾಗ ಈ ಥರ ಬಸ್ ಸ್ಟ್ಯಾಂಡ್ ಆಗ್ಬೋದು ಅಂತ. ಅದಕ್ಕೆ ಹೇಳೋದು ನೋಡಿ, ಸಕಾರಾತ್ಮಕವಾಗಿ ನೋಡಬೇಕು ಅಂತಂದರೆ ಇವಾಗಲೇ ಬಸ್ ಸ್ಟ್ಯಾಂಡ್ ಆದರೆ ಒಳ್ಳೇದು ಅಂತಲೇ ನಾವು ನೋಡಬೇಕು. ಯಾಕೆಂದರೆ ಕನ್ಸಿಸ್ಟೆಂಟಾಗಿ ನಮ್ಮ SIPಗಳು ಆ್ಯಾವ್ರೇಜ್ ಆಗುತ್ತಾ ಹೋಗುತ್ತೆ. ಒಂದು ದೊಡ್ಡದಾಗಿ ಒಂದು ಕ್ರ್ಯಾಶ್ ಆಯಿತು ಅಂತಂದರೆ ಒಂದು ಇನ್ವೆಸ್ಟ್ ಮಾಡೋಕ್ಕೆ ಅವಕಾಶ ಸಿಗ್ತಾ ಹೋಗುತ್ತೆ. ಸೊ ದಟ್ ನಮ್ಮ ರಿಟೈರ್ಮೆಂಟಿಗೆ ಅಥವಾ ನಮ್ಮ ಒಂದು 10 ಇಯರ್ ಗೋಲೋ 15 ಇಯರ್ ಗೋಲೋ ಏನಿರುತ್ತೋ ಅದು ಬರೋಷ್ಟೊತ್ತಿಗೆ ಒಳ್ಳೆ ರೀತಿಯಂಥ ಮಾರ್ಕೆಟ್ ರಿಯಾಕ್ಷನ್ ಕೊಟ್ಟಿರುತ್ತೆ ಅಂತ. ಬಟ್ ಈಗ ಆಲ್ರೆಡಿ ಯಾವುದಾದ್ರು ಒಂದು ಗೋಲ್ ಬೇಸ್ಡ್ ಆಗಿ ನೀವು ಇನ್ವೆಸ್ಟ್ ಮಾಡಿದ್ರಿ ಅಂತಂದರೆ ನೋಡಿ, ಯಾಕೆ ಮಾರ್ಕೆಟ್ನ ಟ್ರ್ಯಾಕ್ ಮಾಡ್ತಾ ಇರಬೇಕು, ನಮ್ಮ ಗೋಲ್ ಹತ್ರ ಬರ್ತಾ ಇದೆ ಅಂದರೆ ಅಲ್ಲಿ ಎಕ್ಸಿಟ್ ಆಗಬೇಕು ಅನ್ನೋದು ಈ ಒಂದು ನಿದರ್ಶನಗಳು ಕಾಣಿಸ್ತಾ ಹೋಗುತ್ತೆ. ಯಾಕಂದರೆ ಯು ನೆವರ್ ನೋ, ಮೇಲ್ಗಡೆನೇ ಹೋಗ್ತಾ ಇದೆ, ಹೋಗ್ಲಿ ಬಿಡು ಅಂತ ಇಲ್ಲಿ ಬಿಟ್ಟಿದ್ದರೆ ಯಾರಾದರೂ 2003 ಇನ್ವೆಸ್ಟ್ ಮಾಡಿದವರು 2008 ಏನಾಯಿತು, ಆಲ್ಮೋಸ್ಟ್ ಅವ್ರದ್ದು ಏನು ರಿಟರ್ನ್ ಬಂದಿತ್ತು ಅದ್ರ 50% ರಿಟರ್ನ್ ಹೊಟ್ಟೋಯ್ತು. ಕ್ರ್ಯಾಶ್ಗಳೆಲ್ಲ ಆಗಿರೋದಾಗಲೆಲ್ಲ ಕೂಡ ಅದೇ ರೀತಿ ಆಗಿರೋದು ನೋಡಿ, ಎಷ್ಟು ಮೇಲ್ಗಡೆ ಹೋಗಿತ್ತೋ ಅದರ 40%, 50%, 60% ಕರೆಕ್ಷನ್ ಆಗಿದೆ. ಕೋವಿಡಲ್ಲೂ ಕೂಡ ಆ ಥರ ಒಂದು ದೊಡ್ಡ ಕರೆಕ್ಷನ್ ಆದರೂ ಕೂಡ ಲಕ್ಕಿಲಿ ವಾಪಸ್ ರಿಕವರ್ ಆಗ್ತಾ ಹೋಯಿತು. ಬಟ್ ಪ್ಯಾನಿಕ್ ಆಗಿ ಕೆಲವರು ಲೋನಲ್ಲೂ ಕೂಡ ಎಕ್ಸಿಟ್ ಮಾಡಿರ್ಬೋದು. ಅದಕ್ಕೆ ಹೇಳುವಂಥದ್ದು ಗೋಲ್ ಬೇಸ್ಡ್ ಇನ್ವೆಸ್ಟ್ಮೆಂಟಿಂಗ್ ವೆರಿ ಇಂಪಾರ್ಟೆಂಟ್ ಅಂತ. ಅದ್ರ ಬಗ್ಗೆ ಸಾಧ್ಯವಾದರೆ ಒಂದು ಡೆಡಿಕೇಟೆಡ್ ವೀಡಿಯೋ ಮಾತಾಡೋಣಂತೆ. ಸೊ ಜಾಸ್ತಿ ಇಲ್ಲ ಅಂತ ಹೇಳ್ಬಿಟ್ಟು ಕೊನೆ ಟೈಮಲ್ಲಿ ಜಾಸ್ತಿ ಮಾತಾಡಬೇಕಾಯಿತು. ಮತ್ತೊಂದು ಚಾರ್ಜಾಗಿ ನನಗೆ ಭೇಟಿ ಆಗ್ತೀನಿ. ಟರ್ಮ್ ಇನ್ಶೂರೆನ್ಸ್ ಇನ್ನೂ ಯಾರಾದರೂ ಮಾಡಿಲ್ಲ ಅಂತಂದರೆ ನೋಡಿ, ವರ್ಷ ಮುಗಿತಾನೆ ಬಂತು, ಒಂದೊಂದು ವರ್ಷ ಜಾಸ್ತಿ ಆದಾಗಲೂ ಸುಮ್ಮನೆ ಅನ್ನೆಸರಿಯಾಗಿ ಪ್ರೀಮಿಯಂ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಪ್ರತಿ ವಿಡಿಯೋದ ಪಿನ್ ಕಮೆಂಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಇರುತ್ತೆ, ಅದನ್ನ ಫಿಲಪ್ ಮಾಡಿದ್ರೆ ಬಜಾಜ್ ಸಿಬ್ಬಂದಿ ನಿಮಗೆ ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ ತೊಗೊಳಕ್ಕೆ ಹೆಲ್ಪ್ ಮಾಡ್ತಾರೆ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.